ಅಜ್ಜಿ ಏನಾಯ್ತು? ಯಾಕೆ ಅಲ್ಲೇ ನಿಂತಿದ್ಯಾ? ಅರವತ್ತಕ್ಕೆ ಅರಳು ಮರಳು ಅಂತಾರೆ. ನನ್ನ ಜೀವನದಲ್ಲಿ ಅದಾಗೋಯ್ತು ಬಿಡು. ಆದರೆ ನಾನು ನಿನ್ನ ಜೊತೆ ಏನೇ ಮಾತಾಡಿದ್ರು, ನಾನು ನಿನ್ನನ್ನು ಏನೇ ಕೇಳಿದ್ರು ನೀನು ನನ್ನ ಹಾಗೆ ನೋಡ್ತೀಯ ಅಲ್ವಾ? ಶಾಂತಿ ಬೇಬಿ, ನಿನ್ನನ್ನು ಯಾವತ್ತಾದರೂ ಆ ರೀತಿ ನೋಡಿದನಾ ಹೇಳು? ಆವಾಗಲೇ ಹಾಗೆ ನೋಡಿಲ್ಲ ಅಂದಮೇಲೆ ಇವಾಗ ಹಾಗೆ ನೋಡ್ತೀನ ಹೇಳು? ಯಾಕೆ ಈ ಅನುಮಾನ? ಬೇಡ್ದಿರೋ ಮಾತೇನಾದರೂ ಕಿವಿಗೆ ಬಿತ್ತಾ? ಯಾರ್ದೋ ಮಾತು ಕಿವಿಗೆ ಬಿದ್ದರೆ ನಮಗೆ ಬೇಡದೇ ಇರೋ ವಿಷಯ ಅಂತ ಬಿಟ್ಬಿಡ್ಬೋದು. ಆದರೆ ನಮ್ಮವರೇ ನಮಗೆ ಹೇಳಬೇಕಾದ ಮಾತನ್ನ ಹೇಳಲಿಲ್ಲ ಅಂದರೆ ಅವ್ರ ಕಣ್ಣಲ್ಲಿ ನಾವು ಬೇಡದೇ ಇರೋರ ಹಾಗೆ ಆಗ್ಬಿಡ್ತೀವಲ್ವಾ? ಅಜ್ಜಿ, ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ? ಪ್ಲೀಸ್ ಅಜ್ಜಿ, ನೀನು ಹೀಗೆ ಸುತ್ತಿ ಬಳಸಿ ಮಾತಾಡಬೇಡ. ನಾನು ನೇರವಾಗಿ ಕೇಳಿದ್ರೆ ನೀನು ನೇರವಾಗೇ ಉತ್ತರ ಕೊಡ್ತೀಯ. ಹಾಗಾದರೆ ಅದೇನು ವಿಷಯ ಅಂತ ಮೊದಲು ಹೇಳು. ನೀನು ಇಷ್ಟಪಡ್ತಾ ಇರೋ ಹುಡುಗ ಯಾರು? ಯಾಕೆ ನನ್ಗೆ ಆ ಹುಡುಗನ ಬಗ್ಗೆ ಏನೂ ಹೇಳಿಲ್ಲ? ನನ್ನ ಹತ್ರ ಮುಚ್ಚಿಡೋ ಅಂಥ ವಿಷಯ ಏನಿತ್ತು? ಹೇಳು, ಯಾರವನು? ಏನು ಮಾಡ್ಕೊಂಡಿದ್ದಾನೆ? ಅಜ್ಜಿ ಪ್ಲೀಸ್, ಇವಾಗ ನನಗೆ ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ? ನೇರವಾಗಿ ಕೇಳ್ತಾ ಇದ್ದೀನಿ ತಾನೆ. ಇಷ್ಟಪಟ್ಟಿರೋ ಹುಡುಗನ ಬಗ್ಗೆ ಮಾತಾಡೋಕ್ಕೆ ನಿನಗಿಷ್ಟ ಇಲ್ಲ ಅಂತಂದರೆ ಏನೇ ಅರ್ಥ? ಅಜ್ಜಿ ಪ್ಲೀಸ್, ನೀನು ಹಠ ಮಾಡಬೇಡ, ಸುಮ್ಮನೆ ಇರು. ನಾನು ಬೇರೆ ಏನೋ ಕೆಲಸ ಮಾಡಬೇಕು. ಹಠ ಮಾಡ್ತಾ ಇರೋದು ನೀನು, ನಾನಲ್ಲ. ಮನ್ಸಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ್ಮೇಲೂ ನನ್ನ ಹತ್ರ ಏನು ಹೇಳ್ದೆ ಮೊಂಡಾಟ ಮಾಡೋಕ್ಕೆ ನೀನೇನು ಚಿಕ್ಕ ಮಗುನಾ? ನೋಡು ನಿಧಿ, 7ನೇ ಮನೇಲಿರೋ ಶನಿ ನಮ್ಮ ಹೆಗ್ಲೇರಿದ್ರೆ ಹಗಲು ರಾತ್ರಿ ಕಾಡ್ತಾನೆ ಅಂತಾರೆ. ನಮ್ಮ ಗ್ರಹಚಾರದಲ್ಲಿ ಏನು ಕಾದಿದೆಯೋ ನನಗೆ ಗೊತ್ತಿಲ್ಲ. ನಮ್ಮ ಕಣ್ಮುಂದೆನೇ ಆಗಬಾರ್ದೆಲ್ಲ ಆಗೋಗಿದೆ. ಇನ್ನೂ ಏನೇನು ಕಾದಿದೆಯೋ ಯಾರು ಗೊತ್ತು. ಇವಾಗ ಆಗಿರೋದೇ ಸಾಕು, ದಯವಿಟ್ಟು ಅರ್ಥ ಮಾಡ್ಕೊ. ನೋಡು, ನನ್ನ ಮೊಮ್ಮಗಳು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ ನಿಂತಿದ್ದಾಳೆ ಅಂದರೆ ನನ್ನ ಪ್ರಶ್ನೆಗೆ ಅವಳ ಹತ್ರ ಉತ್ತರ ಇಲ್ಲ ಅಂತಾನೆ ನಾನು ಅಂದ್ಕೊಳ್ಳೋದು. ಅದಕ್ಕೆ ನಿನ್ನೊಂದು ಮಾತು ಕೇಳ್ತೀನಿ, ಒಪ್ಗೆನಾ ಅಂತ ಹೇಳು. ನಾನು ತೋರಿಸಿದ ಹುಡುಗನ್ನ ನೀನು ಮದುವೆ ಆಗ್ತೀಯಾ? ನನ್ನ ಮೊಮ್ಮಗಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಕಷ್ಟ ಆದರೂ ಪರವಾಗಿಲ್ಲ, ನಾನು ಒಳ್ಳೆ ಹುಡುಗನ್ನೇ ಹುಡುಕ್ತೀನಿ. ನೀನು ಮದುವೆ ಆಗ್ತೀಯಾ?